ನಾವಿಬ್ರು ಚೆನ್ನಾಗಿದ್ದೀವಲ್ವಾ? Any news that is circulated in the media about some leadership change etc. or only a figment of your imagination? ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನಲ್ಲಿ ಆಷಾಢ ಮೆಗಾ ಆಫರ್. ತಪ್ಪದೇ ಬರ್ತೀರಲ್ಲ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಕಾಲಿನ ಮೇಲೆ ತಾನೇ ಕಲ್ಲು ಚಪ್ಪಡೆ ಹಾಕೋತಾ ಇದೆಯಾ? ಇಂಥದ್ದೊಂದು ಮಹತ್ವದ ಒಂದು ಪ್ರಶ್ನೆ ಸದ್ಯಕ್ಕೆ ಎದುರಾಗಿದೆ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದಲ್ಲಿ ಬೇಕಾದಷ್ಟು ಡೆವಲಪ್ಮೆಂಟ್ ನಡೀತಾ ಇದ್ದು, ಎಲ್ಲೋ ಒಂದ್ ಕಡೆ ಈ ಸರ್ಕಾರವನ್ನು ಅಲ್ಲಾಡಿಸುವ ಯತ್ನ, ಅಸ್ಥಿರಗೊಳಿಸುವ ಯತ್ನ ಆರಂಭ ಆಗಿದೆಯಾ ಅನ್ನುವ ಮುಖ್ಯ ಪ್ರಶ್ನೆ ಈ ವಿದ್ಯಮಾನಗಳಿಂದ ವ್ಯಕ್ತ ಆಗ್ತಿದೆ. ಎಐಸಿಸಿ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ಟೇಟ್ಮೆಂಟು ಮತ್ತು ರಾಜ್ಯಕ್ಕೆ ದೌಡಾಯಿಸಿ ಶಾಸಕರ 1-to-1 ಅಭಿಪ್ರಾಯವನ್ನ ಸಿಎಂ ಡಿಸಿಎಂ ಅವರ ಗೈರು ಹಾಜರಿನಲ್ಲಿ ಪಡಿತಿರುವಂತಹ ಎಐಸಿಸಿ ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಅವರ ಈ ಪ್ರಕ್ರಿಯೆ, ಇವೆರಡನ್ನೂ ಗಮನಿಸಿದಾಗ ರಾಜ್ಯದಲ್ಲಿ ಸರ್ಕಾರ ಮತ್ತು ಪಕ್ಷಕ್ಕೆ ಮೇಜರ್ ಸರ್ಜರಿ ಮಾಡೋದಕ್ಕೆ ಹೈಕಮಾಂಡ್ ಸಜ್ಜಾಗಿದೆಯಾ ಎನ್ನುವ ಮುಖ್ಯ ಪ್ರಶ್ನೆ ಎದುರಾಗುತ್ತೆ. ಹಾಗಾದರೆ ಆ ಸರ್ಜರಿ ಯಾವುದು? ನಾಯಕತ್ವ ಬದಲಾವಣೆ ಅದ್ರಲ್ಲಿ ಸೇರಿದೆಯಾ? ಅಧಿಕಾರ ಹಂಚಿಕೆ ರಾಜಕಾರಣಕ್ಕೆ ಮತ್ತೊಮ್ಮೆ ವಿದ್ಯುಕ್ತ ಚಾಲನೆ ಬಂದಿದೆಯಾ? ಇಂಥದ್ದೊಂದು ಪ್ರಶ್ನೆ ಎದುರಾಗಿದೆ. ಈ ಬಗ್ಗೆ ಇಂದಿನ ಮಾತು ಮಂಥನ. ಸ್ನೇಹಿತರೆ, ಗೆಳೆಯರೆ, ನಾನು ನಿಮಗೆ ಇವತ್ತು ಮಹತ್ವದ ರಾಜಕೀಯ ವಿದ್ಯಮಾನವನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗ್ತಿದ್ದೇನೆ. ಕೆಲವು ಮಹತ್ವದ ವಿಚಾರಗಳನ್ನ ನಿಮಗೆ ತಿಳಿಸೋದಕ್ಕೆ ಹೋಗ್ತಿದ್ದೇನೆ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಿ ಪೋಸ್ಟ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ದಯವಿಟ್ಟು ಅದನ್ನ ಶೇರ್ ಮಾಡಿ, ಲೈಕ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ಆಗ್ಲೇ ಹೇಳ್ತಿದ್ದೆ, ಎಐಸಿಸಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸುರ್ಜೇವಾಲಾ ಅವರ ಆಗಮನ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನವನ್ನ ಮೂಡಿಸಿದೆ. ಸುರ್ಜೇವಾಲಾ ಅವರು ಇವತ್ತು ದೌಡಾಯಿಸ್ತಾ ಇದ್ದ ಹಾಗೆ ಕೆಪಿಸಿಸಿ ಕಚೇರಿಯಲ್ಲಿ ಶಾಸಕರ 1-to-1 ಮೀಟಿಂಗ್ ಅನ್ನು ಮಾಡಿದರು. ಶಾಸಕರನ್ನ ಮುಖಾಮುಖಿ ಕೂರಿಸ್ಕೊಂಡು ಅವರ ಸಮಸ್ಯೆಯನ್ನು ಕೇಳಿದರು, ಕ್ಷೇತ್ರದ ಸಮಸ್ಯೆ ಕೇಳಿದರು, ಪಕ್ಷದ ಸಮಸ್ಯೆ ಕೇಳಿದರು. ಆ ಏರಿಯಾದಲ್ಲಿ ಅವರವರ ಅಸೆಂಬ್ಲಿ ವ್ಯಾಪ್ತಿಯಲ್ಲಿ ಪಕ್ಷ ಚೆನ್ನಾಗಿ ಬೆಳೆದಿದೆಯಾ, ಬ್ಲಾಕ್ ಮಟ್ಟದಲ್ಲಿ ಸರಿ ಹೋಗ್ತಿದೆಯಾ, ಕಾಂಗ್ರೆಸ್ ಪಕ್ಷಕ್ಕೂ ತಮಗೂ ಹೊಂದಾಣಿಕೆ ಇದೆಯಾ ಇತ್ಯಾದಿ ಪ್ರಶ್ನೆಗಳ ಸೂರಿಮಳೆಯನ್ನು ಮಾಡಿದ್ರು. ಜೊತೆಗೆ ಅಭಿವೃದ್ಧಿಗೆ ಹಣ ಸಿಗ್ತಿದೆಯಾ, ಸರ್ಕಾರದಿಂದ ಕೋಆಪರೇಷನ್ ಸಿಗ್ತಿದೆಯಾ, ಮುಖ್ಯಮಂತ್ರಿಗಳಿಂದ ಆ ಕ್ಷೇತ್ರಕ್ಕೆ ಹಣ ಸಿಗ್ತಿದೆಯಾ, ಇಂತಹ ಕೆಲವು ಪ್ರಶ್ನೆಗಳನ್ನು ಅವರು ಪ್ರೆಸೆಂಟ್ ಮಾಡಿದರು ಸಿಎಂ ಡಿಸಿಎಂ ಅವರ ಗೈರು ಹಾಜರಿನಲ್ಲಿ. ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಯಿತು. ನಾಯಕತ್ವ ಬದಲಾವಣೆಯ ಬಗ್ಗೆ ಅಂತಹ ಮಹತ್ವದ ಪ್ರಶ್ನೆಗಳನ್ನು ಶಾಸಕರಿಂದ ಕೇಳದೆ ಹೋದರೂ ಕೂಡ ಸರ್ಕಾರದ ಫಂಕ್ಷನಿಂಗ್ ಬಗ್ಗೆ ಮತ್ತು ಪಕ್ಷದ ಫಂಕ್ಷನಿಂಗ್ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದು ನೋಡಿದ್ರೆ ಪಕ್ಷ ಹಾಗೂ ಸರ್ಕಾರಕ್ಕೆ ಮೇಜರ್ ಸರ್ಜರಿ ಏನಾದರೂ ಮಾಡ್ತಾರಾ ಅನ್ನುವ ಅನುಮಾನ ಬಂದಿದ್ದಂತೂ ನಿಶ್ಚಿತ. ಹಾಗಾದರೆ ಶಾಸಕರು ಹೋದವರು ಏನು ಹೇಳಿದರು? ಅದರಲ್ಲೂ ವಿಶೇಷವಾಗಿ ಇಂಥದ್ದೊಂದು ದೊಡ್ಡ ವಿವಾದವನ್ನ ಭುಗಿಲೇಳುವಂತೆ ಮಾಡಿದಂತಹ ಮುಖ್ಯಮಂತ್ರಿಗಳ ಆತ್ಮೀಯರೂ ಆದಂತಹ BR ಪಾಟೀಲ್ ಏನು ಹೇಳಿದರು? ಅವರು ಕೂಡ ಇವತ್ತು ಸುರ್ಜೇವಾಲಾ ಅವ್ರನ್ನ ಭೇಟಿ ಮಾಡಿ ತಮ್ಮ ಇಶ್ಯೂಸ್ಗಳನ್ನ ಹೇಳ್ಕೊಂಡ್ರು. BR ಪಾಟೀಲ್, ಇದರ ಜೊತೆಗೆ ಪ್ರದೀಪ್ ಈಶ್ವರ್ ಶಾಸಕರು, ರೂಪಾ ಅವರು, KGF ಶಾಸಕರು, ಹೀಗೆ ಬೇಕಾದಷ್ಟು ಜನ ಶಾಸಕರು ಸುರ್ಜೇವಾಲಾ ಮುಂದೆ ತಮ್ಮ ಅಳಲನ್ನ ಹವಾಲನ್ನ ತೋಡ್ಕೊಂಡ್ರು. ಈಗ ಅವರ ಪ್ರತಿಕ್ರಿಯೆಯನ್ನು ನೋಡೋಣ. ಕರೆ ಬಂದಿತ್ತು. ಮಾನ್ಯ ಸುರ್ಜೇವಾಲಾ ನಮ್ಮ ಅಖಿಲ ಭಾರತೀಯ ಕಾಂಗ್ರೆಸ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿಗಳು, ಅವ್ರ ಜೊತೆಗೆ ದೀರ್ಘವಾದಂಥ ಚರ್ಚೆ ಆಯಿತು. ನಾನು ಹೇಳಬೇಕಾದದ್ದನ್ನೆಲ್ಲ ಅವರಿಗೆ ಹೇಳಿದ್ದೇನೆ. ಅವರೆಲ್ಲನೂ ನನ್ನ ವಿಷಯಗಳನ್ನು ನೋಟ್ ಮಾಡಿಕೊಂಡಿದ್ದಾರೆ. ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಅವ್ರು ಏನು ಮಾಡಿದ್ದಾರೆ ಅವ್ರಿಗೆ ಬಿಟ್ಟಿದ್ದು ಪಕ್ಷ ಬಿಟ್ಟು ಅವರು ಕೆಲವೊಂದು ಇಲ್ಲಿನ ಅಬ್ಸರ್ವೇಷನ್ಸ್ನ ನೋಡಿ ಏನೇನು ಸಮಸ್ಯೆಗಳನ್ನ ಅಡ್ರೆಸ್ ಮಾಡಬೇಕು ಅನ್ನೋವಂಥ ವಿಚಾರದಲ್ಲಿ ಅವ್ರದ್ದೇ ಆದ ಅಭಿಪ್ರಾಯ ಪ್ರತಿಯೊಂದು ಜಿಲ್ಲೆವಾರು ಕ್ಷೇತ್ರವಾರು ಅವರು ಮಾಹಿತಿ ತಗೊಳ್ತಾ ಇದ್ದಾರೆ. 3 ಜನ ಶಾಸಕರ ಚುಟುಕು ಪ್ರತಿಕ್ರಿಯೆಯನ್ನು ನಾವು ನೋಡಿದ್ವಿ. ಇದರ ಜೊತೆಗೆ ಸುರ್ಜೇವಾಲಾ ಅವರ ರಿಯಾಕ್ಷನ್ ಏನಿತ್ತು? ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅವರು
ಪಕ್ಷದ ಕಚೇರಿಗೆ ಬರ್ತಾ ಇದ್ದ ಹಾಗೇನೆ ಅವ್ರು ಹೇಳಿದ್ರು, ಇದು ಇವತ್ತು ಒಂದಿನದ ಪ್ರಕ್ರಿಯೆ ಅಲ್ಲ, ಎಲ್ಲಾ ಶಾಸಕರ ಒಪಿನಿಯನ್ನು, ಎಲ್ಲ ಅಭ್ಯರ್ಥಿಗಳ ಒಪಿನಿಯನ್ನು, ವಿಧಾನಸಭಾ ಕ್ಷೇತ್ರದಲ್ಲಿ ಪರಾಜಿತ ಅಭ್ಯರ್ಥಿಗಳ ಒಪಿನಿಯನ್ನು, ಎಂಪಿಗಳ ಒಪಿನಿಯನ್ನು, ಮಾಜಿ ಎಂಪಿಗಳ ಒಪಿನಿಯನ್ನು, DCC ಪ್ರೆಸಿಡೆಂಟ್ ಒಪಿನಿಯನ್ ಅನ್ನು ಕೂಡ ನಾನು ತಗೋತೇನೆ. ಮತ್ತು ಶಾಸಕರಿಗೆ ಅವ್ರಿಗೆ ಅನುದಾನ ಸಿಗ್ತಿದ್ಯಾ, ಅಭಿವೃದ್ಧಿ ಆಗ್ತಿದ್ಯಾ, ಗ್ಯಾರಂಟಿ ಯೋಜನೆ ಇಂಪ್ಲಿಮೆಂಟ್ ಆಗ್ತಿದ್ಯಾ, ಅಲ್ಲಿ ಸರಿ ಹೋಗ್ತಿದ್ಯಾ, ಹಣ ಬಿಡುಗಡೆ ಆಗ್ತಿದ್ಯಾ, ಅದೂ ಕೂಡ ಆಗಲೇ ನಾನು ಹೇಳಿದ ರೀತಿಯಲ್ಲಿ ಪಕ್ಷ ಮತ್ತು ಸರ್ಕಾರಕ್ಕೆ ಸರ್ಜರಿಯ ಸುಳಿವು. ಹಾಗಾದ್ರೆ ಸರ್ಜರಿ ಅಂದ್ರೆ ಏನು? ಇದು ಒಂದು ಮುಖ್ಯವಾದಂತಹ ಪ್ರಶ್ನೆ. ಅದನ್ನು ಹೋಗೋದಕ್ಕಿಂತ ಮೊದಲು ಸುರ್ಜೇವಾಲಾ ಅವರ ಒಂದು ಪ್ರತಿಕ್ರಿಯೆ. Any news that is circulated in the media about some leadership change, etc., are only a figment of your imagination. This is an organizational exercise we are undertaking. Thank you so much. ಸುರ್ಜೇವಾಲಾ ಅವರ ರಿಯಾಕ್ಷನ್ ನೋಡಿದ್ವಿ. ಅಂದ್ರೆ ಯಾವ ದಿಕ್ಕಲ್ಲಿ ಈ ಡೆವಲಪ್ಮೆಂಟ್ಸ್, ಕಾಂಗ್ರೆಸ್ ಆಂತರಿಕ ರಾಜಕಾರಣ, DK ಶಿವಕುಮಾರ್ ಮತ್ತು CM ನಡುವಿನ ಈ ಒಂದು ಅಧಿಕಾರ ಹಂಚಿಕೆಯ ಮುಸುಕಿನ ಗುದ್ದಾಟದ ವಿದ್ಯಮಾನ ಹೇಗೆ ಟರ್ನ್ ಆಗ್ತಾ ಇದೆ ಅನ್ನೋದನ್ನ ನಾವು ಹೇಳಿದ್ವಿ. ಇದಿಷ್ಟೇ ಇದ್ದಿದ್ರೆ ಒಂದು ಸಮ್ಮಪ್ ಮಾಡ್ಬೋದಿತ್ತು, ಆಯ್ತು ಒಪಿನಿಯನ್ ತಗೊಂಡು ಹೋಗ್ತಾರೆ ಅಂತ. ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯದ ಹಿರಿಯ ನಾಯಕರು, AICC ರಾಷ್ಟ್ರೀಯ ಅಧ್ಯಕ್ಷರು, ಇವತ್ತೇನಂತಾರೆ ಅಂತಂದ್ರೆ, ನಾಯಕತ್ವ ಬದಲಾವಣೆ ಹೈಕಮಾಂಡಿಗೆ ಬಿಟ್ಟದ್ದು. ಕ್ಯಾಟಗಾರಿಕಲ್ ಅಫ್ಕೋರ್ಸ್ ನಾಯಕತ್ವ ಬದಲಾವಣೆ ಹೈಕಮಾಂಡಿಗೆ ಬಿಟ್ಟದ್ದು. ಇದರ ಜೊತೆಗೆ ಅವ್ರು ಹೇಳ್ತಾರೆ, ಸುರ್ಜೇವಾಲಾ ಬಂದಿದ್ದಾರೆ, ಒಪಿನಿಯನ್ ತಗೋತಿದ್ದಾರೆ, ಅವ್ರ ರಿಪೋರ್ಟ್ ಏನ್ ಕೊಡ್ತಾರೋ ನೋಡೋಣ, ಅವ್ರ ರಿಪೋರ್ಟ್ ಬೇಸಿಸ್ ಮೇಲೆ ಹೈಕಮಾಂಡ್ ತೀರ್ಮಾನ ಕೈಗೊಳ್ಳುತ್ತೆ. ಈಗ ಖರ್ಗೆ ಅವರ ಒಂದು ಸ್ಫೋಟಕ ಪ್ರತಿಕ್ರಿಯೆಯನ್ನು ನಾವು ನೋಡೋಣ. ಯಾವ ವಿಚಾರದ ಬಗ್ಗೆ ಮಾಹಿತಿ ಕೊಡ್ತಾರೆ ನೋಟ್ ಮಾಡ್ರಪ್ಪ, ಫೀಸ್ ಬರ್ತೀನಿ. ಏನ್ ಮಾಡ್ಬೇಕು ಸರ್, ರಾಜ್ಯದ ನಾಯಕರು ಹೇಳ್ತಾರೆ ಅಕ್ಟೋಬರ್ ಅಲ್ಲಿ ಲೀಡರ್ಶಿಪ್ ಚೇಂಜ್ ಇನ್ ದ ಸ್ಟೇಟ್. ಸರ್, ಲೀಡರ್ಸ್ ಆಫ್ ಎಲ್ಲ ಅಕ್ಟೋಬರ್ ಅಲ್ಲಿ ಚೇಂಜಸ್ ಆಗ್ತಾರೆ. ಸ್ವಲ್ಪ ಇದು ಇರಬೇಕು. ಯಾರೋ ಒಬ್ಬರು ಮಾತಾಡ್ತಾರೆ. Sir, your own party leaders are saying that there will be change in the chief minister in October, and these things are in the making. See, that is in the hands of High Command. Nobody can say what is going in the High Command. This is the High Command. High Command has got power to take further actions. But ಈಗ ಇಂಪಾರ್ಟೆಂಟ್ ವಿಚಾರಕ್ಕೆ ಬರ್ತೀವಿ. ಖರ್ಗೆ ಅವರ ಸ್ಟೇಟ್ಮೆಂಟು, ಸುರ್ಜೇವಾಲಾ ಒಪಿನಿಯನ್ ತಗೋತಾರೆ, ಸೆಂಟ್ರಲ್ಗೆ ರಿಪೋರ್ಟ್ ಕೊಡ್ತಾರೆ, ಅದರ ಬೇಸಿಸ್ ಮೇಲೆ ಹೈಕಮಾಂಡ್ ತೀರ್ಮಾನ ಕೈಗೊಳ್ಳುತ್ತೆ. ನಾಯಕತ್ವ ಬದಲಾವಣೆ ಹೈಕಮಾಂಡಿಗೆ ಬಿಟ್ಟದ್ದು. ನೋಡ, ಅಂದರೆ AICC ಜನರಲ್ ಸೆಕ್ರೆಟರಿ ಬಂದಿರೋದು ಅಬ್ಸರ್ವರ್ ಆಗ, ವೀಕ್ಷಕರಾಗ. ನನ್ನ ಒಪಿನಿಯನ್ ಇಲ್ಲ, ಇಂಥದ್ದೊಂದು ಗುಮಾನಿ ನಮಗೆ ಬರ್ತಿದೆ. ಇಂಥದ್ದೊಂದು ಗುಮಾನಿ ಚೇಂಜ್ ಆಫ್ ಲೀಡರ್ಶಿಪ್ ರೂಲ್ಡ್ ಔಟ್ ಅಂತ ಸುರ್ಜೇವಾಲಾ ಅವರು ಹೇಳಿದ್ದಾರೆ. ಇವತ್ತು ಕ್ಯಾಟಗಾರಿಕಲ್ ಆಗಿ ನಾಯಕತ್ವ ಬದಲಾವಣೆ ಊಹಾಪೋಹ ಅಂತ ಹೇಳಿದ್ದಾರೆ. ಖರ್ಗೆ ಅವರು ನೇರವಾಗಿ ಹೇಳಿಲ್ಲ. ಅಫ್ಕೋರ್ಸ್ ಏನೇ ಚೇಂಜ್ ಆಫ್ ಲೀಡರ್ಶಿಪ್ ಇತ್ತು ಅಂದ್ರೆ ನ್ಯಾಚುರಲ್ ಹೈಕಮಾಂಡ್ ಮಾಡುವಂಥದ್ದು. ಈಗ ಯಾಕಿಷ್ಟು ಮಾತುಗಳು? ಈಗ ರಾಮನಗರ MLA ಇವತ್ತಿನ ವಿದ್ಯಮಾನಕ್ಕೆ ಸ್ಟೇಜ್ ಅನ್ನ ಫಿಕ್ಸ್ ಮಾಡಿದ್ರು. ಇಕ್ಬಾಲ್ ಅವರು 3 ತಿಂಗಳಲ್ಲಿ DCM DK ಶಿವಕುಮಾರ್ CM ಆಗ್ತಾರೆ ಅಂತ ಹೇಳಿದ್ರು. ರಾಜಣ್ಣ ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಹೇಳಿದ್ರು. ಸುರ್ಜೇವಾಲಾ ಬರ್ತಿದ್ದ ಹಾಗೇನೆ ಬರೋ ಹೊತ್ತಲ್ಲಿ ಇಂಥದ್ದೊಂದು ಸ್ಟೇಟ್ಮೆಂಟು ಚೇಂಜ್ ಆಫ್ ಲೀಡರ್ಶಿಪ್ಗೆ ಅಖಾಡನ್ನು ಸಜ್ಜುಗೊಳಿಸ್ತು, ಲೀಡರ್ಶಿಪ್ ಚರ್ಚೆಗೆ. ಇದ್ರ ಜೊತೆ ಖರ್ಗೆ ಅವರು ಮಾತಾಡಿದ ರೀತಿ ಕೂಡ ಹಲವರ ಹುಬ್ಬೆ ಇರುವಂತೆ ಮಾಡ್ತು. ಹಾಗಿದ್ರೆ ಇದನ್ನೆಲ್ಲವನ್ನ ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ಸುರ್ಜೇವಾಲಾ ಯಾಕಾಗಿ ಬಂದರು? ಅವರು ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಆಗಿ ಬಂದ್ರ ಅಥವಾ ಶಾಸಕರ ಒಪಿನಿಯನ್ ತಗೊಳಕ್ ಬಂದ್ರ? ಶಾಸಕರ ಒಪಿನಿಯನ್ ಇಷ್ಟೊಂದು ತೀವ್ರತದಲ್ಲಿ ಯಾಕೆ ಬೇಕಾಗಿತ್ತು ಅನ್ನೋದೇ ಕೂತು. ಕ್ರೈಸಿಸ್ ಇದ್ದಾಗ ಅಬ್ಸರ್ವರ್ಸ್ ಪಡ್ತಾರೆ ಕಾಂಗ್ರೆಸ್ ಅಲ್ಲಿ, ಅವರು ಒಪಿನಿಯನ್ ಕೇಳ್ತಾರೆ ಕುಮಾರಕೃಪದಲ್ಲಿ ಕೂತ್ಕೊಂಡು, ಆಮೇಲೆ ಶಾಸಕಾಂಗ ಪಕ್ಷದ ಸಭೆ ಕರೀತಾರೆ. ಆದ್ರೆ ಇಲ್ಲಿ CM ಕರೆದ್ಬಿಟ್ಟು ನೀವು ಹೇಳ್ಕೊಳ್ಳಿ, ನೀವು ಅದನ್ನು ಸರಿ ಮಾಡ್ಕೊಳ್ಳಿ ಅಂತ ಹೇಳುವಂಥದ್ದು
ಅಲ್ಲಿ ಬಿ ಆರ್ ಪಾಟೀಲ್ CM ಫ್ರೆಂಡು, ಇನ್ನೊಂದಿಬ್ರು ಬೇಳೂರು ಗೋಪಾಲಕೃಷ್ಣ CM, ಮತ್ತೆ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದೇ ದುಡ್ಡಿಲ್ದಲ್ಲೇ ಶಾಸಕರು ಕಂಗಾಲಾಗಿದ್ದಾರೆ ಅಂತ. ಹೀಗಿರ್ಬೇಕಾದ್ರೆ ಒಂದು ದೊಡ್ಡ ಪ್ರೋಸೆಸ್ ಅನ್ನ ಶುರು ಮಾಡುವಂತಹ ಬಿಕ್ಕಟ್ಟು ಕರ್ನಾಟಕದಲ್ಲಿ ಇತ್ತ. ಹೈಕಮಾಂಡೇ ಇಲ್ಲಿ ಇನಿಷಿಯೇಷನ್ ಯಾಕೆ ತಗೋತಾ ಇದೆ? AICC ಜನರಲ್ ಸೆಕ್ರೆಟರಿ. ಇವು ಇವತ್ತಿನ ಇಡೀ ವಿದ್ಯಮಾನಕ್ಕೆ ಹಲವು ಪ್ರಶ್ನೆಗಳನ್ನ ಉಂಟು ಮಾಡುತ್ತೆ, ಹಲವು ಪ್ರಶ್ನೆಗಳನ್ನ ಹುಟ್ಟಿಸುತ್ತೆ. ಆದ್ರಿಂದ ನಾಳೆ ನಾಡ್ದು 2 ದಿನ ಇದ್ದು ಒಪಿನಿಯನ್ ತಗೋತೀನಿ ಅನ್ನೋ ಮಾತನ್ನು ಹೇಳಿದರೆ, ಇದು ಯಾವ ಟರ್ನನ್ನ ತಗೊಳ್ಳುತ್ತೆ ಮತ್ತು ಯಾವ ವಿದ್ಯಮಾನಕ್ಕೆ ಕಾರಣ ಆಗುತ್ತೆ, ಇದಕ್ಕೆ ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರ ರಿಯಾಕ್ಷನ್ ಏನಿರುತ್ತೆ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಒಪಿನಿಯನ್ ಎಲ್ಲ 136 ಕಾಂಗ್ರೆಸ್ ಶಾಸಕರ ಒಪಿನಿಯನ್ ತೆಗೆದುಕೊಂಡಾಗ ಮತ್ತೆ ಸಂಖ್ಯೆ ದೃಷ್ಟಿಯಿಂದ ಯಾರ ಮೇಲ್ಗೆ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ ಅಲ್ಟಿಮೇಟ್ಲಿ. ಆದ್ರಿಂದ ಒಂದು ಕುತೂಹಲಕಾರಿ ಘಟ್ಟಕ್ಕೆ ಕಾಂಗ್ರೆಸ್ ರಾಜಕಾರಣ ಬಂದು ತಲುಪಿದೆ ಅನ್ನುವ ಅಭಿಪ್ರಾಯದ ಜೊತೆಗೆ ನನ್ನ ಮಾತನ್ನ ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.